ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶೀಸ್ ಕಿಚನ್. ಇವತ್ತು ನಾನು ಕಡಲೆಬೇಳೆಯಿಂದ ಒಬ್ಬಟ್ಟು ತೋರಿಸ್ತಾ ಇದ್ದೀನಿ. ತೊಗರಿ ಬೇಳೆಯಿಂದನೂ ಮಾಡ್ಬೋದು, ಕಡಲೆಬೇಳೆಯಿಂದನೂ ಮಾಡ್ಬೋದು. ಎರಡಕ್ಕೂ ಹೋಲಿಸ್ಕೊಂಡ್ರೆ ಕಡಲೆಬೇಳೆ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಮೈಸೂರು ಪಾಕೆಲ್ಲ ಕಡಲೆಬೇಳೆನೇ ಹಿಟ್ಟಲ್ಲಿ ಅಲ್ವಾ ಮಾಡೋದು, ಕಡಲೆ ಹಿಟ್ಟಲ್ಲೇ. ನೋಡಿ, ಕಡಲೆಬೇಳೆ 1 ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಅದನ್ನ ಕುಕ್ಕರ್ಗೆ ಹಾಕೊತಾ ಇದ್ದೀನಿ. ಪಾಟಿನಲ್ಲಿ ಕೂಡ ಬೇಯಿಸ್ಕೋಬಹುದು. ಕುಕ್ಕರಲ್ಲಿ ಅಂದಾಗ ನಿಮಗೆ ಬೇರೆ ಕೆಲಸ ಇದ್ದಾಗ ಬೇಗ ಆಗುತ್ತೆ, ಆದರೆ ಹುಷಾರಾಗಿ ಬೇಯಿಸ್ಬೇಕು. ಆದರೆ ತೊಗರಿ ಬೇಳೆಯಷ್ಟು ಇದು ಬೆಂದೋಗಲ್ಲ ಬೇಗ. 1 ವಿಷಲ್ ಬರ್ಸ್ಕೋಬೇಕು. ಒಂದು 5 ನಿಮಿಷ ಇದನ್ನ ನೆನೆಯಕ್ಕೆ ಬಿಡಬೇಕು, ತುಂಬ ಜಾಸ್ತಿ ಬೇಡ. ಒಂದು 5 ಮಿನಿಟ್ಸ್ ಸ್ವಲ್ಪ ನೆನೆಯಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಬಿಟ್ಟು ನೆನೆಯಕ್ಕೆ ಬಿಟ್ಬಿಡೋಣ. ನಂತರ ಇದಕ್ಕೆ ಒಬ್ಬಟ್ಟಿಗೆ ಕನಕ ಬೇಕಲ್ವಾ, ಮೈದಾ ಹಿಟ್ಟಿಂದು ಮೇಲ್ಗಡೆ ಇದಕ್ಕೆ ಪದರಕ್ಕೆ, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಅರ್ಧ ಲೀಟರ್ ನೀರು ಹಾಕ್ಬಿಟ್ಟು ನಾನು ಹಾಗೆ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಒಂದು 5 ಮಿನಿಟ್ಸ್ ನೆನೆಯಲಿ, ಜಾಸ್ತಿ ಬೇಡ. ನೋಡಿ, ಒಂದು 1/4 kg ಕಡಲೆಬೇಳೆಗೆ ಒಂದು 350 ಗ್ರಾಮ್ ಮೈದಾ ಹಿಟ್ಟು ಬೇಕು. ನಾನು ಇವಾಗ ತಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲೇನೆ ಒಬ್ಬಟ್ಟು ಮಾಡೋದು. ನೋಡಿ, ಇವಾಗ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ಬೇಡಿ ಅರಿಶಿನ, ಅದು ಬೇಯಿಸುವಾಗ ಕಲರ್ ತುಂಬ ಡಾರ್ಕ್ ಆಗಿ ಬಂದ್ಬಿಡುತ್ತೆ. ಒಂದು 1/4 ಸ್ಪೂನ್ಗಿನ್ನ ಕಮ್ಮಿ ಹಾಕಿ, ಮತ್ತೆ 1/4 ಸ್ಪೂನ್ಗಿನ್ನ ಕಮ್ಮಿ ಸಾಲ್ಟು. ಯಾವುದೇ ಒಂದು ಸ್ವೀಟ್ ಮಾಡುವಾಗ ಸ್ವಲ್ಪ ಸಾಲ್ಟ್ ತಿಂಟಿದ್ದೆ ಚೆನ್ನಾಗಿರುತ್ತೆ, ಸ್ವೀಟ್ ಎನ್ಹಾನ್ಸ್ ಆಗಿರುತ್ತೆ. ನೋಡಿ, ರುಚಿನ ಕೊಡುತ್ತೆ, ಸಪ್ಪೆ ಥರ ಇರಲ್ಲ. ಒಂದು ಸ್ವಲ್ಪ ನೋಡಿ ಅಷ್ಟೇನೆ ಹಾಕ್ಬಿಟ್ಟಿದ್ದನ್ನ ಚಪಾತಿಗಿನ್ನ ಲೂಸ್ ಆಗಿ ಕಲಿಸ್ಕೋಬೇಕು. ಚಪಾತಿ ಎಷ್ಟು ಟೈಟ್ ಕಲಿಸ್ಬಾರ್ದು. ತೋರಿಸ್ತೀನಿ ನೋಡಿ, ಸ್ವಲ್ಪ ನೀರು ಹಾಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೂಸು, ಚಪಾತಿಗಿನ್ನ ಲೂಸು. ಈಗ ಪರೋಟ ಎಲ್ಲ ಮಾಡ್ತಾರಲ್ಲ, ಹೋಟ್ಲಲ್ಲಿ ನೋಡ್ತಾ ಇರ್ತೀವಿ, ಅಲ್ಲಲ್ಲಿ ರೋಡ್ ಸೈಡಲ್ಲೇ ಮಾಡ್ತಾ ಇರ್ತಾರೆ. ನೋಡಿ, ನಾನು ಕಲಿಸಿ ತೋರಿಸ್ತೀನಿ ಯಾವುದಕ್ಕೆ. ಹಿಂಗೆ ಇಟ್ಕೊಂಡ್ರೆ ಕೈಯಲ್ಲಿ ಇಟ್ಟು ಈ ಥರ ನೋಡಿ, ಆ ಥರ ಅಲ್ಲಾಡ್ಬೇಕು. ಇದು ಚಪಾತಿಗೆ ಇಷ್ಟು ಲೂಸಾಗಿ ಕಲಿಸಲ್ಲ ಅಲ್ವಾ ನಾವು. ಈ ಥರ ಕಲಿಸ್ಕೊಂಡು ಒಂದು 40 ಇಂದ 50 ಗ್ರಾಮ್ ಆಯಿಲ್ ಬೇಕಾಗುತ್ತೆ. ಇದೇ ಮೇಯ್ನು. ಆಯಿಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದು ನೆನಿಬೇಕು ಹಿಟ್ಟು. ನಾವು ಅಷ್ಟು ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ, ಹೂರ್ಣ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಫಸ್ಟ್ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಇದನ್ನು 2 ಅವರ್ಸ್ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮುಂಚಿತವಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದಕ್ಕೆ ನೋಡಿ ಈ ಥರ ಮಾಡ್ಕೊಂಡು ಆಯಿಲ್ ಹಾಕೋತಾ ಇರಬೇಕು. ಈ ಥರ ಸ್ವಲ್ಪ ಎತ್ತಿ ಹೊಡೆದ್ರೆ ಚೆನ್ನಾಗಿರುತ್ತೆ. ಆ ಟಾಪಲ್ಲೇನೆ ಮಾಡ್ಬೋದು, ನಾನು ಬಾಣಲಿನಲ್ಲೇ ಮಾಡ್ತಾ ಇದ್ದೀನಿ. ಈ ಥರ ಸ್ವಲ್ಪ ಹೊಡ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಹದ ಬರುತ್ತೆ. ಮೇಲ್ಗಡೆ ನೀವು ಮಾಡಿದಾಗ ಸಾಫ್ಟ್ ಆಗಿರುತ್ತೆ, ಒರಟಾಗಿರಲ್ಲ ಒಬ್ಬಟ್ಟು. ಇದೇ ಮೇಯ್ನು. ನೀವು ಆಯಿಲ್ ಕಲಿಸ್ಕೊಳ್ಳೋದು ತುಂಬ ಟೂ ಮಚ್ ಆಯಿಲ್ ಕೂಡ ಹಾಕ್ಬಾರ್ದಪ್ಪ. ಒಂದು 40 to 50 ml, ಒಂದು 7-8 ಸ್ಪೂನ್ ಅಂದ್ಕೊಳ್ಳಿ. ಒಂದೊಂದು ಸಾರಿ 2-3 ಸ್ಪೂನ್ ಹಾಕೊಂಡು ಒಂದು 3-4 ಸಾರಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಸ್ವಲ್ಪ ಹಂಗೆ ಎತ್ತಿ ಬಾಣಲಿನಲ್ಲೇ ಮೇಲಿಂದ ಸ್ವಲ್ಪ ಹಾಕೊಂಡು ಅದು ನೀಟಾಗಿ ನೋಡಿ ಈ ಥರ ಒಂಚೂರು ಪೀಸ್ ಕೆಳಗಡೆ ಬಿದ್ದೋಯ್ತು. ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅರಿಶಿನ ಅಷ್ಟೊಂದು ಜಾಸ್ತಿ ಕಾಣ್ತಾ ಇಲ್ಲ ಅಲ್ವಾ ನಿಮಗೆ. ನಾವು ಒಬ್ಬಟ್ಟು ಮಾಡಿದಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ನೋಡ್ಕೊಳ್ಳಿ. ಯಾಕಂದರೆ ಅದು ಬೇಯುವಾಗ ನಿಮಗೆ ಕಲರ್ ಟರ್ನ್ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ನೋಡಿದ್ದೀರಲ್ವ ಒಬ್ಬಟ್ಟು ಯಾವ ಥರ ಇದೆ ಅಂತ. ನೋಡಿ, ಇವಾಗ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಪಕ್ಕದಲ್ಲಿ ಇಟ್ಬಿಡೋಣ. ಇವಾಗ ಹೂರ್ಣಕ್ಕೆ ನಾವು ಕಡಲೆಬೇಳೆ ಒಂದು 5 ಮಿನಿಟ್ಸ್ ನೆನೆ ಹಾಕಿದ್ದೀವಲ್ವಾ, ಹಿಟ್ಟು ಕಲಸಿದ ನಂತರ ಇವಾಗ ಇದಕ್ಕೆ ಬರೋಣ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲ್, 1 ಸ್ಪೂನ್ ಆಯಿಲ್, ಮತ್ತು ಇಲ್ಲಿ ವೆಯ್ಟ್ ಹಾಕ್ತೀವಲ್ಲ ಒಳಗಡೆ ಇಟ್ಟರೆ ನಿಮಗೆ ನೀರು ಆಚೆ ಬರಲ್ಲ. ಇದು ಸ್ವಲ್ಪ ಬೇಳೆ ಎಲ್ಲ ಒಂದು ಉಕ್ಕು ಬರುತ್ತಲ್ವ, ಆ ಥರ ಬರಲ್ಲ. ಅದು ಟಿಪ್ಸ್ ಇದು. ಲಿಡ್ ಅಲ್ಲಿ ಒಳಗಡೆಯಿಂದ 1-2 ಡ್ರಾಪ್ ಆಯಿಲ್ ಹಾಕಬೇಕು. 1 ವಿಷಲ್ ಬಂದರೆ ಸಾಕು, ನೀವು ಆಫ್ ಮಾಡಿಬಿಡಿ. ಸ್ವಲ್ಪ ಗಟ್ಟಿ ಇರಬೇಕಷ್ಟೇ, ಸೆಂಟ್ರಲ್ಲಿ ಬೆಂದಿರುತ್ತೆ. 1 ವಿಷಲ್ಗೆ ಕಡಲೆಬೇಳೆ ಬೆಂದಿರುತ್ತೆ. ನೋಡಿ, 1 ವಿಷಲ್ ಬಂದಿದ್ದಾಯಿತು. ನಾನು ಆಫ್ ಮಾಡ್ಕೊತೀನಿ. ನೋಡಿ, 1 ತೆಂಗಿನಕಾಯಿ ತೊಗೊಂಡಿದ್ದೀನಿ, ಚೆನ್ನಾಗಿ ಬಲ್ದಿದೆ. ಇವಾಗ ಇದನ್ನ ತುರಿದಿಟ್ಕೋಬೇಕು. ಒಬ್ಬಟ್ಟಿಗೆ 1 ಗ್ಲಾಸ್ ಹಾಕ್ತೀನಿ ನಾನು. ನಿಮಗೆ 1/2 ಗ್ಲಾಸ್ ಬೇಕಂದು ಸೇರಿಸ್ಕೋಬೋದು. ನೋಡಿ, ಕಡಲೆಬೇಳೆ ಬೆಂದಿದೆ. ಸೈಡಲ್ಲೆಲ್ಲ ಸ್ವಲ್ಪ ಬೆಂದ್ರೆ ಆಚೆ ಬರುತ್ತೆ ನೋಡಿ, ಅದು ಬಂದು ವಿಷಲ್ ಬರೋ ಜಾಗದಲ್ಲಿ ಬಂದು ಆಚೆ ಬಂದುಬಿಡುತ್ತೆ ನೀರು. ಅದರಿಂದ ನಾನು ಆಯಿಲ್ ಸೇರಿಸ್ಕೊಂಡಿದ್ದು. ನೋಡಿ, ಈ ಥರ ಪ್ರೆಸ್ ಮಾಡಿದಾಗ ಸೆಂಟ್ರಲ್ಲಿ ಸ್ವಲ್ಪ ಗಟ್ಟಿ ಇರಬೇಕು. ಜಾಸ್ತಿ ಗಟ್ಟಿದ್ರೆ ಒಂದು 5 ನಿಮಿಷ ನಾವು ಸ್ಟವ್ ಆನ್ ಮಾಡಿ ಬೇಯಿಸ್ಕೋಬೋದು. ಫುಲ್ಲು ಬೆಂದಿದ್ರೆ ಬೇಕಾಗಿಲ್ಲ ನಿಮಗೆ. ನನಗೆ ಸ್ವಲ್ಪ ಗಟ್ಟಿ ಇರೋ ಥರ ಇದೆ. ಸ್ವಲ್ಪ ಇವಾಗ ಸ್ಟವ್ ಆನ್ ಮಾಡ್ತೀನಿ. ನೀವು ಬೆಲ್ಲದ ಪಕ್ಕದಲ್ಲಿ ಹಾಕಿದಾಗ ಅದು ತಿರ್ಗಾ ಬೇಯೋಕೆ ಹೋಗಲ್ಲ, ಗಟ್ಟಿಯಾಗೇ ಇರುತ್ತೆ.
ಹೂರ್ಣ ನಾವು ಮಿಕ್ಸಿನಲ್ಲಿ ರುಬ್ಬೇಕಲ್ವ, ಸ್ವಲ್ಪ ಸಾಫ್ಟ್ ಇರಬೇಕಲ್ವಾ. ಫಸ್ಟ್ ವಿಷಲ್ ಬರ್ಸ್ಬಿಟ್ಟು ಬೆಂದಿದ್ರೆ ಬಿಟ್ಬಿಡಿ. ನೀವು ಪ್ರೆಸ್ ಮಾಡಿದಾಗ ಸೆಂಟ್ರಲ್ಲಿ ಸ್ವಲ್ಪ ಗಟ್ಟಿ ಇದ್ರೆ ಸಾಕು. ಜಾಸ್ತಿ ಸ್ವಲ್ಪ ಗಟ್ಟಿಯಾಗಿದೆ, ಅನ್ನ ಎಲ್ಲ ಪ್ರೆಸ್ ಮಾಡಿ ನೋಡ್ತೀವಲ್ವಾ, ನೋಡಿ ಈ ಥರ ಪ್ರೆಸ್ ಆಗಬೇಕು. ಇವಾಗ 5 ನಿಮಿಷ ಅಷ್ಟೇ ಬೆಂದಿದ್ದಾಯಿತು. ಇವಾಗ ಆಫ್ ಮಾಡಿಕೊಂಡು ಬಸ್ಕೋಬೇಕು. ನಾನೊಂದು ಪಾತ್ರೆ ಇಟ್ಬಿಟ್ಟು ಮೇಲೆ ಸ್ಟ್ರೈನರ್ ಇಟ್ಟು ಈ ಥರ ಬಗ್ಗಿಸ್ಕೊಂಡಿದ್ದೀನಿ. ನೋಡಿ 1 ಗ್ಲಾಸ್ ಕಡಲೆಬೇಳೆ ಅಂದರೆ 1/4 kg ಕಡಲೆಬೇಳೆಗೆ ಮಾಡ್ತಾ ಇರೋದು. ನೋಡಿ ಕೆಳಗಡೆ ಅದನ್ನ ಒಬ್ಬಟ್ಟು ರಸಮ್ ಮಾಡ್ಕೋಬೋದು, ಇಲ್ಲಾಂದರೆ ಒಬ್ಬಟ್ಟು ಸಾರು ಮಾಡ್ಕೋಬೋದು. ನೋಡಿ ತುರ್ಕೊಂಡು ತೊಗೊಂಬಂದಿದ್ದೀನಿ ತೆಂಗಿನಕಾಯಿ 1 ಗ್ಲಾಸ್ ಇದೆ. ನೀವು ಬೇಕಾದ್ರೆ ಇನ್ನೂ ಕಮ್ಮಿ ಹಾಕೋಬೋದು. ನನಗೆ ತೆಂಗಿನಕಾಯಿ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಈಕ್ವಲ್ ಹಾಕೊತಾ ಇದ್ದೀನಿ. ಬೆಲ್ಲನೂ ಅಷ್ಟೇ 1 ಗ್ಲಾಸ್ ಬೇಳೆಗೆ 1 ಗ್ಲಾಸ್ ಬೆಲ್ಲ ಹಾಕಿದ್ದೀನಿ. ತೆಂಗಿನಕಾಯಿ 1 ಗ್ಲಾಸ್ ತಗೋತಾರೋದ್ರಿಂದ 1/4 ಗ್ಲಾಸ್ ಎಕ್ಸ್ಟ್ರಾ ಹಾಕೊಳ್ಳೋಣ. ಸ್ವೀಟ್ ಕಮ್ಮಿ ಬೇಕು ಅನ್ನೋರು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ. 1/4 ಗ್ಲಾಸ್ ಬದಲು ಸುಮ್ಮನೆ 1 ಇಡಿ ಹಾಕೊಳ್ಳಿ ಅಷ್ಟೇ ಬೆಲ್ಲನ, ಸುಮ್ಮನೆ ಕೈಯಲ್ಲಿತ್ತು. ಇವಾಗ ಇದು ನೆನೆಯಷ್ಟು ನೀರು ಬೇಕು, ಜಾಸ್ತಿ ಬೇಡ, ನೆನಿಬೇಕಷ್ಟೇ. ಈ ಥರ ನೆನೆಸ್ಕೋಬೇಕು. ನೆನೆಸ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಬೆಲ್ಲ ಇವಾಗ ಅಂಟಂಟ್ ಥರನೇ ಬರಲ್ಲ, ಈ ಥರನೇ ಬರುತ್ತೆ. ಡಿಮಾರ್ಟಲ್ಲಿ ತೆಗ್ದಿರೋ ಬೆಲ್ಲನೇ ಇದು. ಸ್ವಲ್ಪ ಇದೆಲ್ಲ ನೀರು ನೋಡಿ ಬಿಟ್ಕೊತಾ ಇದ್ದೀನಿ. ಇದು ಕಲ್ಲೇನಾರು ಇರುತ್ತೆ ಇದರಲ್ಲಿ, ಅದರಿಂದ ಇದನ್ನ ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಇದೆಲ್ಲ ಕರಗಿದ ನಂತರ ನಾವು ಫಿಲ್ಟರ್ ಮಾಡ್ಕೋಬೇಕು. ಒಬ್ಬಟ್ಟು ತಿನ್ನುವಾಗ ಕಲ್ಲು ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಆವಾಗೆಲ್ಲ ಬಂದು ಬೇಳೆನ ಬೇಯಿಸ್ಬಿಟ್ಟು ಅಚ್ಚು ಬೆಲ್ಲ ಬರೋದು, ಅಚ್ಚು ಬೆಲ್ಲನ ಕಲ್ಲಲ್ಲಿ ಆಡಿಸುವಾಗ ಬೆಲ್ಲನ ಕುಟ್ಕೊಂಡು ಹಂಗೆ ಈ ಥರ ಪಾಕ ತೆಗಿತಾ ಇರಲಿಲ್ಲ ನಮ್ಮ ಅಮ್ಮ ಎಲ್ಲ ಮಾಡೋರು. ಬೆಲ್ಲನ್ನೇ ಚಚ್ಚಿಬಿಟ್ಟು ಒಂದು ಕಲ್ಲಲ್ಲಿ ಕುಟ್ಕೊಂಡು ಹಾಗೇನೆ ಬೆಳೆ ಜೊತೆ ಸೇರಿಸ್ಕೊಂಡು ತೆಂಗಿನಕಾಯಿ ಬೆಲ್ಲ ಎಲ್ಲ ರುಬ್ಕೊಳ್ಳೋರು. ಇದು ಬಂದು ಈ ಥರ ಮಾಡುವಾಗ ನಿಮಗೆ 1 ಡೇ ಆಚೆ ಇಟ್ಕೊಂಡೇ ತಿನ್ಬೋದು, ಕೆಟ್ಟೋಗಲ್ಲ. ಆಗ ಮಾಡುವಾಗ ನಿಮ್ಗೆ ಒಂದೇ ದಿನ, ಆವತ್ತಿನ ದಿನನೇ ತಿನ್ಕೋಬೇಕು. ಯಾಕಂದರೆ ನಾವು ಫ್ರೈ ಮಾಡಿರಲ್ಲ ಅಲ್ವಾ, ಆ ಕಾರಣ. ಇವಾಗ ಫ್ರೈ ಮಾಡೋದ್ರಿಂದ ನೀವು 2 ದಿನ ಇಟ್ಟರು ಕೂಡ ಚೆನ್ನಾಗಿರುತ್ತೆ ಒಬ್ಬಟ್ಟು. ನೋಡಿ ಬೆಲ್ಲ ಪಾಕನ ಇವಾಗ ಶೋಧಿಸ್ಕೊಂಡಿದ್ದಾಯಿತು. ಇವಾಗ ಬೆಲ್ಲದ ಪಾಕನ ಒಲೆ ಮೇಲೆ ಇಟ್ಬಿಟ್ಟು, ನೋಡಿ ಒಲೆ ಮೇಲೆ ಇಟ್ಬಿಟ್ಟು ಇವಾಗ ಅದು ಸ್ವಲ್ಪ ಬಬಲ್ಸ್ ಥರ ಬರಬೇಕು. ಇವಾಗೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತಾರೆ, ಒಬ್ಬಟ್ಟು ಮಾಡ್ಕೊತಾರೆ. ಬೇಕಾದಾಗ ಮಾಡ್ಕೋಬೋದು ಅಂತ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೇನು ಇದಾಗಲ್ಲ. 1 ವಾರ ಕೂಡ ಇಟ್ಕೊಂಡು ಮಾಡ್ಕೋಬೋದು. ನೋಡಿ ಬಬಲ್ಸ್ ಥರ ಬಂದಾಗ ತುಂಬ ಎಳೆ ಪಾಕ ಆ ಥರ ಎಲ್ಲ ಬೇಕಾಗಿಲ್ಲ. ಇದಕ್ಕೆ ನಾವು ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಬೇಡ. ತೊಗರಿಬೇಳೆ ಹಾಕಿದ್ರೆ ತೊಗರಿಬೇಳೆನೂ ಅದೇನೆ, ತೊಗರಿಬೇಳೆನ ಈ ಥರ ತೊಗರಿಬೇಳೆನ ಹುಷಾರಾಗಿ ಬೇಯಿಸ್ಕೋಬೇಕು. ನೀವು ಡೈರೆಕ್ಟಾಗಿ ಪಾಟಿನಲ್ಲಿ ಬೇಯಿಸ್ಕೊಂಡ್ರೆ ಬೆಟರು. ನನಗೆ ಪ್ರಾಕ್ಟೀಸ್ ಇದೆ, ಕುಕ್ಕರಲ್ಲಿ ಬೇಯಿಸ್ಕೊಂಡು ವಿಷಲ್ ತೆಗೆದ್ಬಿಡ್ತೀನಿ. ಬೇಳೆ ಸ್ವಲ್ಪ ವಿಷಲ್ ಬರೋ ಟೈಮಲ್ಲಿ ತೆಗೆದ್ಬಿಟ್ಟು ಓಪನ್ ಮಾಡಿಬಿಟ್ಟು ತೊಗರಿಬೇಳೆನ ಮಾಡ್ಕೊತೀನಿ. ಇವತ್ತು ಕಡಲೆಬೇಳೆ ತೋರಿಸ್ಬೇಕು ಅಂತಲೇ ಕಡಲೆಬೇಳೆಯಿಂದ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟು. ಇವಾಗ ತೆಂಗಿನ ತುರಿ ಕೂಡ ಸೇರಿಸ್ಕೊಂಡ್ಬಿಟ್ಟೆ. 1 ಗ್ಲಾಸ್ ತೆಂಗಿನ ತುರಿ ಸೇಮ್ ಗ್ಲಾಸಲ್ಲಿ, ಟೇಸ್ಟಿಯಾಗಿರುತ್ತೆ. ಏಲಕ್ಕಿ ಪೌಡ್ರನ್ನ ರುಬ್ಬುವಾಗಿ ಸೇರಿಸ್ಕೊಳ್ಳೋಣ. ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಸ್ವಲ್ಪ ನೀರಂಗೆ, ಸ್ವಲ್ಪ ನೀರಿದೆ ನೋಡಿ ಬೆಲ್ಲದು. ಇವಾಗ ತೆಗೆದುಕೊಂಡು ಓಕೆನೆ ನಿಮಗೆ, ಯಾಕಂದರೆ ಪಾಕ ಬಂದಿದ್ದಾಯಿತು. ಪಾಕದಲ್ಲಿ ತೆಂಗಿನ ತುರಿ ಬೇಳೆ ಎಲ್ಲ ಬೆಂದಿದೆ. ಇವಾಗ ಇದನ್ನು ಆರಿಸ್ಕೋಬೇಕು. ಆರಿಸ್ಕೊಂಡ ನಂತರ ಜಾರಲ್ಲಿ ಹಾಕಿ ರುಬ್ಕೊಳ್ಳೋಣ. ಇವಾಗ ಆರಿದೆ, ಅದು ಆರಿಸ್ಕೊಂಡಿದ್ದೀನಿ ನಾನು. ನೋಡಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ನಾನು ಏಲಕ್ಕಿನ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಪಲ್ಸ್ ಮೋಡಲ್ಲಿ ಇಟ್ಟು ಓಡಿಸ್ಬೇಕು. ಯಾಕಂದರೆ ಇದಕ್ಕೆ ಸ್ವಲ್ಪ ಅಷ್ಟೊಂದು ಲಿಕ್ವಿಡ್ ಆಗಿರಲ್ಲ ಅಲ್ವಾ ಒಬ್ಬಟ್ಟು. ಇವಾಗೆಲ್ಲ ಕಲ್ಲಲ್ಲೆಲ್ಲ ರುಬ್ತೀವಿ, ಅವಾಗೆಲ್ಲ ಕಲ್ಲಲ್ಲಿ ರುಬ್ತಾ ಇದ್ರು, ಇವಾಗೆಲ್ಲ ಮಿಕ್ಸಿನಲ್ಲೇ ಅಲ್ವಾ. ನೋಡಿ ಇವಾಗ ಎಲ್ಲ ರುಬ್ಕೊಂಡಾದ ನಂತರ ಜಾರು ನೀಟ್ ಮಾಡಿಬಿಟ್ಟು ನೀರನ್ನ ನಾವು ಇಟ್ಕೊಂಡಿದ್ದೀವಲ್ವ, ಇದ್ರದ್ದು ನೀರು, ಬೇಳೆ ನೀರು ಅದ್ರಲ್ಲಿ ಸೇರಿಸ್ಕೊಂಡು ಅದನ್ನು ರಸಮ್ಮು ಒಬ್ಬಟ್ಟು ಸಾರು ಮಾಡ್ಕೊಳ್ಳೋಣ. ನೋಡಿ ಇಷ್ಟಿಷ್ಟಪ್ಪ ಎಲ್ಲ ರುಬ್ಬಿದಾಯಿತು. ಇಷ್ಟಿಷ್ಟಪ್ಪ ತಗೊಂಡು ಬಾಲ್ಸ್ ಥರ ಮಾಡ್ಕೋಬೇಕು. ನೋಡಿ ಹೂರಣ ತೋರಿಸ್ತಾ ಇದ್ದೀನಿ, ಇದು ಕನಕ, ಅದು ರೆಡಿ ಆಗಿದೆ. ಇವಾಗ ನೋಡಿ ಇಷ್ಟು ಬಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪವಾಗೆ ಮಾಡ್ಕೊಂಡಿದ್ದೀನಿ. ಹೂರಣ ಸ್ವಲ್ಪ ಒಳಗಡೆ ಚೆನ್ನಾಗಿದ್ರೆ ಒಬ್ಬಟ್ಟು ಚೆನ್ನಾಗಿ, ತುಂಬ ತೆಳುವಾಗಿ ಮಾಡಿಬಿಟ್ರೆ ಅಷ್ಟು ಟೇಸ್ಟ್ ಬರಲ್ಲ. ಸ್ವಲ್ಪ ಇದಾಗಿರ್ಬೇಕು, ಹೂರಣ ಇರಬೇಕು ಒಳಗಡೆ. ಪೇಪರ್ ಥರ ಮಾಡಿಬಿಟ್ರೆ ನಾವು ಒಬ್ಬಟ್ಟು, ಈಗ ಮದುವೆ ಮನೆಯಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ತುಂಬ ತಿನ್ನಾಗಿ ಮಾಡ್ತಾರೆ. ಸ್ವಲ್ಪ ಹೂರಣ ಇದ್ರೇ ಒಬ್ಬಟ್ಟು ಚೆನ್ನಾಗಿರೋದು. ಇವಾಗ ನೋಡಿ ಈ ಥರ ಸ್ವಲ್ಪ ಎತ್ಕೊಂಡು ಪೂರಿ ಮಾಡ್ತೀವಲ್ಲ, ಪೂರಿಗಿನ ಸ್ವಲ್ಪ ಚಿಕ್ಕದಾಗಿ ಎತ್ಕೊಳ್ಳಿ. ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಇದನ್ನ ಇಟ್ಬಿಟ್ಟು ಈ ಥರ ಎಲ್ಲ ಕ್ಲೋಸ್ ಮಾಡ್ಕೋಬೇಕು. ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿಪ್ಪ. ಇದನ್ನ ಕಲಸೋ ಅದ, ಬೇಯಿಸೋ ಅದ, ಪಾಕ ತಗೊಳ್ಳೋ, ಪಾಕ ಅಂದರೆ ಅಷ್ಟೊಂದು ಪಾಕ ಅಲ್ಲ, ಆ ಥರ
ಸ್ವಲ್ಪ ಸ್ವಲ್ಪ ಇದುಗಳು ಗೊತ್ತಿರಲ್ಲ ಅಲ್ವಾ ಸ್ವಲ್ಪ ಜನಕ್ಕೆ, ಅದನ್ನ ನೋಡ್ಕೊಳ್ಳಿ ಅಂತ. ನೋಡಿ ಈ ಥರ ನಾವು ಕರ್ನಾಟಕದೆಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ, ಆಂಧ್ರದಲ್ಲೂ ಚೆನ್ನಾಗಿ ಮಾಡ್ತಾರೆ. ತಮಿಳ್ನಾಡು ಕಡೆ ಸ್ವಲ್ಪ ಬರಲ್ಲ, ಸ್ವಲ್ಪ ಜನಕ್ಕೆ ಬರುತ್ತೆ. ಆದರೂ ನಾವು ಕರ್ನಾಟಕದಲ್ಲಿ ಮಾಡೋ ಥರ ಅಷ್ಟು ಇದಾಗಿ ಯಾರಿಗೂ ಬರೋದಿಲ್ಲ. ಬರದೇ ಇರೋರಿಗೆ ನೋಡ್ಕೊಳ್ಳಿ, ಸ್ವಲ್ಪ ದಪ್ಪ ದಪ್ಪವಾಗೆ ಮಾಡ್ತಾರೆ. ನೋಡಿ ಈ ಥರ ಬೇಯಿಸುವಾಗಲೂ ಅಷ್ಟೇ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡು ನಿಮ್ಗೆ ಎಷ್ಟು ಇದು ಬೇಕೋ ಅಷ್ಟು ಚಪಾತಿ ರೋಲ್ ತೊಗೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ನಾನು ಇದೆಲ್ಲ ಸಿಲಿಕಾನ್ ಶೀಟ್ ಎಲ್ಲ ಕಡೆ ಸಿಗುತ್ತೆ, ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ತೆಗೆದಿಟ್ಕೊಳ್ಳಿ. ಇಲ್ಲ ಅಂದರೆ ಕವರ್ ಮೇಲೆ ಕೂಡ ತಟ್ಟಾಕ್ಬೋದು. ಅವಾಗ ಕೈಯಲ್ಲಿ ಎತ್ಕೊಂಡು ಹಾಕ್ಬೇಕು, ಕವರು ಇದಾಗ್ಬಿಡುತ್ತೆ. ಈ ಸಿಲಿಕಾನ್ ಶೀಟ್ ಏನೂ ಆಗಲ್ಲ. ನೋಡಿ ಇಷ್ಟಪ್ಪ ಇಟ್ಟು ತಗೊಂಡು ಮಾಡಬೇಕು. ನೋಡಿ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ, ಆಯಿಲ್ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಫಸ್ಟ್ ಹೈ ಫ್ಲೇಮಲ್ಲಿ ಇಟ್ಬಿಡಿ, ತಿರುಗಿಸಿದ ನಂತರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಈ ಥರ ಕವರ್ ಮಾಡ್ಕೋಬೇಕು. ಇನ್ನೂ ಒಂದು ಸಾರಿ ತೋರಿಸ್ತಾ ಇದ್ದೀನಿ, ಮಾಡ್ಕೊಂಡು ತಟ್ಕೋಬೇಕು. ಇವಾಗ ನಾನು ಹೈ ಫ್ಲೇಮಿಂದ ಲೋ ಫ್ಲೇಮ್ ಮಾಡಿಕೊಂಡೆ, ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನೋಡಿ ಈ ಥರ ಕಲರ್ ಬರಬೇಕು ಒಬ್ಬಟ್ಟಂದರೆ, ಬ್ಲ್ಯಾಕ್ ಮಾಡಿಬಿಡ್ಬಾರ್ದು. ಈ ಥರ ಹೈ ಮತ್ತು ಮೀಡಿಯಮ್ ಈ ಥರ ಇಟ್ಟು ಬೇಯಿಸ್ಕೋಬೇಕು. ಹೀಟ್ ಕಮ್ಮಿ ಆದಾಗ ಹೈ ಫ್ಲೇಮ್ ಮಾಡ್ಕೋಬೇಕು. ಸ್ವಲ್ಪ ಸ್ಮೋಕಿಂಗ್ ಬರೋ ಥರ ಆದಾಗ ನಾವು ಕಮ್ಮಿ ಮಾಡ್ಕೋಬೇಕು. ಈ ಥರ ಮಾಡಿ ಒಬ್ಬಟ್ಟು ಮಾಡ್ಕೋಬೇಕು. ಒಂದೇ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಎಲ್ಲ ಬ್ಲ್ಯಾಕ್ ಆಗಿ ಬಂದ್ಬಿಡುತ್ತೆ ಮೇಲೆ. ಈ ಥರ ಪಿಂಕಿಶ್ ಆಗಿ ಬರಲ್ಲ, ಪಿಂಕ್ ಅಂದರೆ ರೆಡ್ ಥರ ಬರಲ್ಲ. ಒಬ್ಬಟ್ಟು ಕಪ್ಪು ಥರ ಇರುತ್ತೆ. ನೋಡಿ ಸಖತ್ತಾಗಿ ಬಂದಿದೆ ಒಬ್ಬಟ್ಟು. ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಆ ಕಡೆ ತಟ್ಕೊತಾ ಇದ್ದೀನಿ, ಈ ಕಡೆ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಬೇಯ್ತಾ ಇದೆ ಒಬ್ಬಟ್ಟು. ಇವಾಗ ತಿರ್ವಾಕೊಂತ ಇದ್ದೀನಿ, ಆ ಕಡೆ ತಟ್ಕೊಂತೀನಿ, ಈ ಕಡೆ ಇದನ್ನು ನೋಡ್ಕೊಂಡು ಅದನ್ನು ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ಒಬ್ಬಟ್ಟು ಅಂದರೆ 15, 16, 17 ಒಬ್ಬಟ್ಟು ಆಗುತ್ತೆ. ಚಿಕ್ಕದಾಗಿ ಮಾಡ್ಕೊಂಡ್ರೆ ನಿಮಗೆ 20, 22 ಒಬ್ಬಟ್ಟು ಆಗುತ್ತೆ. ಅದು ನಿಮ್ಮ ಇಷ್ಟ. ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ತಾ ಇದ್ದೀನಿ. ನೋಡಿ ಸಖತ್ತಾಗಿ ಬಂದಿದೆ ಒಬ್ಬಟ್ಟು ಮಾತ್ರ. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು, ಆದರೆ ಮೈದಾ ಹಿಟ್ಟನ್ನು ಮಾತ್ರ ಒಂದು ಕವರಲ್ಲಿ ರೋಲ್ ಮಾಡಿ ಇಟ್ಕೋಬೇಕು. ಬಾಕ್ಸಲ್ಲಿ ಹಾಕಿ ಚೆನ್ನಾಗೇ ಇರುತ್ತೆ, ಏನೂ ಆಗಲ್ಲ. ಆಚೆ ಇಟ್ಬಿಟ್ಟು ನೀವು ಇಟ್ಕೋಬೇಡಿ, ಆಲ್ರೆಡಿ ನಾವು ಆಚೆ ಇಟ್ಟಿರ್ತೀವಿ. ಮಾಡಿದ ತಕ್ಷಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಹಿಟ್ಟನ್ನ ಒಂದು ಕವರಲ್ಲಿ ರೋಲ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ನೋಡಿ ಒಬ್ಬಟ್ಟು ಸಖತ್ತಾಗಿ ಬಂದಿದೆಪ್ಪ. ಇದಕ್ಕೆ ತೆಂಗಿನಕಾಯಿ ಹಾಲು ನಾವು ಕರ್ನಾಟಕದಲ್ಲಿ ಮಾಡೋದಲ್ವಾ ಒಬ್ಬಟ್ಟಿಗೆ, ಇವತ್ತು ತುಪ್ಪದ ಜೊತೆ ಸರ್ವ್ ಮಾಡ್ತೀನಿ. ತೆಂಗಿನಕಾಯಿ ಮತ್ತು ಏಲಕ್ಕಿ ಇದನ್ನ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಟು ಲಾಸ್ಟಲ್ಲಿ ಬೆಲ್ಲ ಸೇರಿಸ್ಕೊಂಡು ರುಬ್ಬಿಟ್ಟು ಅದನ್ನು ನೀರು ಹಾಕಿ ಮಿಕ್ಸ್ ಮಾಡಿ ಆ ಹಾಲನ್ನ ಯೂಸ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂತೀವಿ. ಆ ಹಾಲು ಹಾಕ್ಕೊಂಡು ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು, ಸ್ವಲ್ಪ ಜನ ನಮ್ಮ ಮಾಮೂಲಿ ಹಾಲು ಇರುತ್ತಲ್ವ ಅದನ್ನೇ ಯೂಸ್ ಮಾಡ್ಕೊತಾರೆ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ, 2-3 ಸಾರಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ಥರ ಇರಬೇಕು ಒಬ್ಬಟ್ಟು ನಾವು ತಟ್ಕೊಂಡ್ರೆ. ಮಾಮೂಲಿ ಹಾಲ್ಗಿನ್ನ ನಾವು ನೋಡಿ ಈಗ ಹತ್ರದಿಂದ ತೋರಿಸ್ತಾ ಇದ್ದೀನಿ ನಾನು. ಈ ಕಡೆ ಸ್ಟವ್ ಪಕ್ಕದಿಂದ ಒಬ್ಬಟ್ಟು ತಟ್ಕೊಳ್ಳೋದನ್ನ ನೋಡಿ ಅಷ್ಟಪ್ಪ ಇಟ್ಟು ತಗೋಬೇಕು. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಸ್ಪ್ರೆಡ್ ಮಾಡ್ತಾ ಅದು ಒಳಗಡೆ ಹೋಗ್ತಾ ಇರುತ್ತೆ. ಮೈದಾದ ಆ ಥರನೇ ಅಲ್ವಾ ಮೈದಾ. ನಾ ಹಂಗೆ ಎಳ್ಕೋಬೇಕು, ಸ್ವಲ್ಪ ಎಳ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಲೂಸಾಗಿ ಕಲಿಸ್ಕೊಳ್ಳೋದು ಹಿಟ್ಟನ್ನ, ತುಂಬ ಲೂಸ್ ಇಲ್ಲ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಕವರ್ ಮಾಡ್ಕೋಬೇಕು. ನಿಮಗೆ 2-3 ಸಾರಿ ತೋರಿಸ್ತಾ ಇರೋ ಕಾರಣ ಇದೆ. ನಾನು ನೋಡ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ ಅಂತ, ಗೊತ್ತಿರೋರ್ಗಲ್ಲ, ಗೊತ್ತಿಲ್ಲದೆ ಇರೋರು. ಅಲ್ಲಿ ಸ್ಟವ್ ಮೇಲೆ ಒಬ್ಬಟ್ಟನ್ನ ತಿರುವಾಗ್ತಾ ಇದ್ದೀನಿ. ಆಮೇಲೆ ಇಷ್ಟು ತಟ್ಕೊಂಡ್ರೆ ಸಾಕು. ನೀವು ಚಪಾತಿ ರೋಲಲ್ಲಿ ಕಟ್ಟೆನಲ್ಲಿ ನೀವು ಸ್ಪ್ರೆಡ್ ಮಾಡ್ಕೊಂಬಿಡ್ಬೋದು, ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಮೇಲ್ಗಡೆ ಮೈದಾ ಹಿಟ್ಟು ಕಲಸಿರ್ತೀರಲ್ವ ಅದು ಲೂಸಾಗಿ, ಸ್ವಲ್ಪ ಲೂಸ್ ಆಗಿದ್ದಾಗ ನಿಮ್ಗೆ ನೀಟಾಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ ಒಬ್ಬಟ್ಟು. ಇನ್ನೊಂದು ಟಿಪ್ಸ್ ಏನು ಗೊತ್ತಾ, ನೀವು ಒಬ್ಬಟ್ಟು ಮಾಡ್ತೀರಲ್ವ, ಒಬ್ಬಟ್ಟು ಎತ್ತುತ್ತೀರಲ್ವ ತಟ್ಟೆಗೆ, ಆಗ ತಟ್ಟೆಗೆ ಎತ್ತಿದಾದಂಗೆ ಮೇಲೆ ಒಂದು ಪ್ಲೇಟ್ನ ಕವರ್ ಮಾಡಿದ್ರೆ ನಿಮಗೆ ಒಬ್ಬಟ್ಟು ಸಾಫ್ಟ್ ಆಗಿರುತ್ತೆ. ನೀವು ಹಾಗೆ ಓಪನಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ. ನೀವು ಯಾವ ಸೈಜಲ್ಲಿ ಪ್ಲೇಟ್ ತೊಗೊಂಡಿರ್ತೀರೋ ಅದೇ ಸೈಜಲ್ಲಿ ಪ್ಲೇಟ್ನ ಮೇಲೆ ಮುಚ್ಚಿಡಿ. ಒಬ್ಬಟ್ಟು ಮಾಡ್ತಾ ತೆಗ್ದಿಡ್ತಾ ಇದ್ದೀರಲ್ವ ಅಲ್ಲಿ ಮುಚ್ಚಿ ಇಡಿ. ನಿಮಗೆ ನೀಟಾಗಿ ಒಬ್ಬಟ್ಟು ಸಾಫ್ಟ್ ಆಗಿರುತ್ತೆ. ಆರೋದ್ರೆ ಗಟ್ಟಿಯಾಗುತ್ತೆ. ಆಮೇಲೆ ಅದು ಸಾಫ್ಟ್ ಆಗಿರುತ್ತೆ, ನಿಮ್ಗೆ ಗಟ್ಟಿಯಾಗಕ್ಕೆ ಹೋಗಲ್ಲ. ನೋಡಿ ನಾನು 2-3 ಸಾರಿ ತೋರಿಸ್ಬಿಟ್ಟೆ ನಿಮಗೆ. ನೀವು ಮಾಡಿಪ್ಪ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೆಡಿಷನಲ್ ರೆಸಿಪಿ ಅಲ್ವಾ ಇದು ಒಬ್ಬಟ್ಟು.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ನೋಡಿ ತುಪ್ಪದ ಜೊತೆ ಸಖತ್ತಾಗಿ ರೆಡಿಯಾಗಿದೆ. ಹಾಲು ಹಾಕ್ಕೊಂಡು ತಿನ್ಬೋದು, ಹಾಲು ರೆಡಿ ಮಾಡಿಕೊಂಡು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.